ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಟ್ರೇಂಜ್ ಕನ್ನಡಿಗ. ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ, ಬೆಳಗ್ಗೆ ನಿನ್ನೆ ನಮ್ಮ ಮನೇಲಿ ಗಂಜಿ ಕೊಟ್ಟರು. ಗಂಜಿನ ಕುಡಿದು ಬೆಳಗ್ಗೆ ತೋಟದಲ್ಲೇ ಕೆಲಸ ಐತೆ, ಹೋಗು ಕೆಲಸ ಮಾಡು ಅಂತ ಹೇಳಿದ್ರು. ತೋಟದ ಹತ್ರ ಬಂದಿದ ತಕ್ಷಣ ನಮ್ಗೆ ಗೊತ್ತಾಗಿದೆ ಏನು ಅಂದರೆ ರೋಸ್ ಗಿಡ ಇವತ್ತು ಉಣ್ಬೇಕು ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾನು ಗಾತ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ನೇಹಿತರೆ. ಸೊ ಗಾತ್ ಹಾಕ್ತಾ 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 ನನಗೆ ತುಂಬಾ ಫುಲ್ಲು ಟಯರ್ಡ್ ಆಗಿತ್ತು. ಅಲ್ಲಿಂದ ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬಂದಾಗ ಒಳ್ಳೆ ಕಡುಬು ಮಾಡಿ ಒಳ್ಳೆ ಊಟ ಮಾಡಿದರು. ಸೊ ಅಲ್ಲಿ ತಿಂದು ನಾನು ಸ್ನಾನ ಮಾಡಿ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟೆ. ಸೊ ನಾನು ಹೋಗಿದ್ದೇನೆ ಕೆರೆ ಏರಿ ಮೇಲೆ ಇರೋ ಅಂತಹ ದುರ್ಗಾಂಬ ದೇವಸ್ಥಾನಕ್ಕೆ. ಸೊ ಅಲ್ಲೂ ಹೋಗಿ ದುರ್ಗಾಂಬನ ದರ್ಶನ ಪಡೆದು ನಾನು ಒಳ್ಳೆ ವ್ಯೂನ ನೇಚರ್ನ ಎಂಜಾಯ್ ಮಾಡಿ ಅಲ್ಲಿಂದ ಮತ್ತೆ ಬಂದೆ. ಸೊ ಅಲ್ಲಿಂದ ನಮ್ಮ ಹುಡುಗರೆಲ್ಲರೂ ನಾವು ಹೊರಟಿದ್ದೇನೆ ಗೊಲ್ಲಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಸ್ನೇಹಿತರೆ, ಅಲ್ಲಿ ಬಂದು ಆಂಜನೇಯ ಟೆಂಪಲ್ ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಪಕ್ಕದಲ್ಲೇ ಒಂದು ಚಿಕ್ಕ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಬಂದು ಒಂದು ದರ್ಶನನ ಪಡೆದು ನಾವು ಅಲ್ಲಿ ತಾಯ್ತನ ಕಟ್ಟಿಸ್ಕೊಬೇಕಾಯಿತು. ಸೊ ತಾಯ್ತ ಕಟ್ಟಿಸ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ದರ್ಶನ ಮಾಡಿ ಊಟ ಕೂಡ ಮಾಡಿ ನಾವು ವಾಲಿಬಾಲ್ ಆಡಬೇಕಾಯಿತು. ಸೊ ಊರ ಹತ್ರ ಬಂದ್ವಿ. ಇವತ್ತಿನ ವಿಚಾರ ಇಷ್ಟು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಸ್ಟ್ರೇಂಜ್ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.